ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವರು ನನ್ನ ಹಸ್ಬೆಂಡ್ ಯುವರಾಜ್ ಅಂತ. ಇವರೊಬ್ಬರು ಸಿಂಗರು. ಸುಮಾರು ಜಾನಪದ ಗೀತೆಗಳು, ಭಕ್ತಿಗೀತೆಗಳನ್ನೆಲ್ಲ ಹಾಡಿದ್ದಾರೆ. ಕ್ಯಾಸೆಟ್ ಟೈಮ್ನಲ್ಲಿ ತುಂಬ ಕ್ಯಾಸೆಟ್ಗಳು, ಸಿ ಡಿ ಟೈಮ್ನಲ್ಲಿ ತುಂಬ ಸಿ ಡಿಗಳನ್ನ ಮಾಡಿದ್ದಾರೆ. ಈಗ ಯೂಟ್ಯೂಬ್ನಲ್ಲಿ ಕೆ ಯುವರಾಜ್ ಕನ್ನಡ ಫೋಕ್ ಸಾಂಗ್ಸ್ ಅಂತ ಸರ್ಚ್ ಮಾಡಿದರೆ ಇವರು ಸುಮಾರು ಹಾಡುಗಳು ಸಿಕ್ಕತ್ತೆ. ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ಪಿಯಾನೋ ಇತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಮೇಲೆ ಅದನ್ನು ನೋಡಿ ನಾನೊಂದು 2 ನಿಮಿಷ ಇದನ್ನು ನುಡಿಸ್ತೀನಿ ಅಂತ ಹೇಳಿ ಕೂತೇ ಬಿಟ್ಟರು. ನಾನು ಹಾಗೆ ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡ್ಕೊಂಡೆ. ಇಲ್ಲಿ ಹೋಟೆಲ್ಗಳಲ್ಲಿ ಬಾರ್ ಅಂತೂ ಇದ್ದೇ ಇರುತ್ತೆ. ನನಗೆ ಇಲ್ಲಿ ಇವರು ಮಾಡಿರೋ ಇಂಟೀರಿಯರ್ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನೊಂದು ಸಣ್ಣ ಶೂಟ್ ಮಾಡ್ಕೊಂಡೆ. ಹೊರಗಡೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಆಗಲೇ ಸುಮಾರು ಒಂದು 8:20 ಆಗಿತ್ತು. ಈ ವಾತಾವರಣದಲ್ಲಿ, ಇಲ್ಲಿ ಪರಿಸರದಲ್ಲಿ ಜನ ಹೇಗೆ ಓಡಾಡ್ತಿದ್ದಾರೆ ಅಂತ ಹೇಳಿ ನೋಡ್ತಾ ನಿಂತಿದ್ದೆ. ಸೈಕಲ್ನಲ್ಲಿ ಹೋಗ್ತಿದ್ದರು, ವಾಕಲ್ಲಿ ಹೋಗ್ತಿದ್ದರು, ಕಾರಲ್ಲಿ ಹೋಗ್ತಿದ್ದರು ಕಾಮನ್ ಆಗಿತ್ತು. ಯಾವುದೋ ಮಗು ಸ್ಕೂಲಿಗೆ ಹೋಗ್ತಾ ಇತ್ತು. ಆ ಮಗು ಇಂಡಿಪೆಂಡೆಂಟಾಗಿ ಒಂದೇ ಸ್ಕೂಲಿಗೆ ಹೋಗ್ತಿರೋದು ನೋಡಿ ನಾವು ನಮ್ಮ ದಿನಗಳಲ್ಲಿ ಸ್ಕೂಲಿಗೆ ಒಬ್ಬೊಬ್ಬರೇ ಹೋಗ್ತಿದ್ದಿದ್ದು ನೆನಪಾಯಿತು. ನಾವು ಬಸ್ ಏರಿ ಹೊರಟ್ವಿ. ಸ್ವಲ್ಪ ಮೂವ್ ಆದಮೇಲೆ ನನಗೆ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತು. ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಅದ್ರ ಕೆಳಗಡೆಯಿಂದ ನಾವು ಮೂವ್ ಆಗ್ತಿದ್ದೀವಿ. ಅಂದರೆ ಬಿಲ್ಡಿಂಗ್ ಕೆಳಗಡೆ ರೋಡ್ ಇದೆ. ಇದೇ ರೀತಿ ಪ್ಯಾರಿಸ್ನಲ್ಲಿ ಸುಮಾರು ಬಿಲ್ಡಿಂಗ್ಗಳಿತ್ತು. ಆದರೆ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಳಕ್ಕಾಗಿರಲಿಲ್ಲ. ಇಲ್ಲೆಲ್ಲ ಕೆಲವು ಕಡೆ ಬೆಟ್ಟದಿಂದ ಬೆಟ್ಟಕ್ಕೆ ರೋಡ್ ಮಾಡಿಬಿಟ್ಟಿದ್ದಾರೆ. ಊರುಗಳೆಲ್ಲ ತುಂಬ ತಳದಲ್ಲಿ ಕಾಣಿಸ್ತಾ ಇತ್ತು. ಬಸ್ನಲ್ಲಿ ಹೋದರೆ ಆ ಕೆಳಗಲಿಂದ ಕಾಣಿಸೋ ವ್ಯೂ ನಮಗೆ ಗೊತ್ತಾಗಲ್ಲ. ಆದರೆ ಎಷ್ಟು ಹೈಟ್ ಇರ್ಬೋದು ಅನ್ನೋ ಐಡಿಯಾ ಬರುತ್ತೆ. ಸುಮಾರು ಕಡೆ ನಾವು ಹೋಗ್ತಾ ದಾರಿನಲ್ಲಿ ಈ ಥರ ಎತ್ತರವಾದ ಬ್ರಿಡ್ಜ್ಗಳು ಸಿಗ್ತಾ ಇತ್ತು. ನಾವು ಲಂಡನ್ನಿಂದ ಜರ್ಮನಿಗೆ ಬರೋ ತನಕನೂ ಸಮತಟ್ಟಾದ ನೆಲಗಳು ಜಾಸ್ತಿ ಇರ್ತಾಯಿತ್ತು. ಹೊಲಗಳು ಅಂದರೆ ದೊಡ್ಡ ದೊಡ್ಡ ಹೊಲಗಳು, ದೊಡ್ಡ ಬಯಲುಗಳು ಇರ್ತಿತ್ತು. ಆದರೆ ಜರ್ಮನಿಯಿಂದ ನಾವೀಗ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದ್ದೀವಿ. ಈಗ ಪ್ರಕೃತಿ ಎಷ್ಟು ಚೆನ್ನಾಗಿ ಬದಲಾಗ್ತಿದೆ ಅಂದರೆ ಬೆಟ್ಟಗಳು ಜಾಸ್ತಿ ಇದೆ, ಹಳ್ಳ ಕೊಳ್ಳಗಳು ತುಂಬ ಇದೆ, ಕಾಡಿದೆ, ದಟ್ಟವಾದ ಕಾಡುಗಳು ಸಿಗ್ತಾ ಇದೆ. ಫ್ರೀಬರ್ಗ್ ಇಮ್ ಬ್ರೆಸ್ಕೋನಾ ಅನ್ನೋ ಊರು ಇದು. ಇದು ಜರ್ಮನಿಯ ಒಂದು ಐತಿಹಾಸಿಕ ನಗರ. ಊರೊಳಗಡೆ ನದಿ ಹರಿತಾ ಇದೆ. ನದಿ ಸುತ್ತಮುತ್ತ ಎಲ್ಲ ಹಸಿರಿದೆ. ಅದ್ರ ಪಕ್ಕನೇ ರಸ್ತೆ ಇದೆ. ಇಲ್ಲೆಲ್ಲ ಹೆಚ್ಚು ಕಡಿಮೆ ನದಿಗಳು ತುಂಬ ಚೆನ್ನಾಗಿರೋದ್ರಿಂದ, ಪಕ್ಕದಲ್ಲಿ ರೋಡ್ ಇರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಊರಲ್ಲಿ ಒಳ್ಳೆ ವಿಶ್ವವಿದ್ಯಾಲಯಗಳಿದೆ. ಹಾಗಾಗಿ ಇಲ್ಲಿಗೆ ಹೊರಗಿನಿಂದ ಅಂದರೆ ಹೊರದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಓದಲಿಕ್ಕೆ ಅಂತ ಹೇಳಿ ಬರ್ತಾರೆ. ಈ ನಗರ ಬ್ಲ್ಯಾಕ್ ಫಾರೆಸ್ಟ್ ಬಾರ್ಡ್ರಲ್ಲಿದೆ. ಕಾಡು ಹತ್ರ ಬರ್ತಾ ಇದ್ದಂಗೆ ವಾತಾವರಣ ಸ್ವಲ್ಪ ಬದಲಾಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಮೋಡ, ಮಳೆ, ಸ್ವಲ್ಪ ಚಳಿ ಗಾಳಿ ಬೀಸ್ತಾ ಇತ್ತು. ಕಾಡಿನ ಅಂಚಲ್ಲಿ ಮನೆಗಳು, ಜಮೀನುಗಳು. ನಾನು ನೋಡಿ ಎಂಜಾಯ್ ಮಾಡಿದ ಜಾಗಗಳಿವೆಲ್ಲ. ತುಂಬ ಸುಂದರವಾಗಿದೆ ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ಎಲ್ಲರೂ ನೋಡಲಿ ಅಂತೇಳಿ ನಾನು ಎಲ್ಲೂ ಕಟ್ ಮಾಡ್ದಂಗೆ ಆಗ್ತಾಯಿದ್ದೀನಿ.
ಇಲ್ಲಿ ಇದೇ ರೀತಿ ಕಾಡು ಯಾಕೆ ಉಳ್ಕೊಂಡಿದೆ ಅಂದರೆ ಇಲ್ಲಿ ಒಂದೇನಾದರೂ ಮರನ ಕಡಿಬೇಕು ಅಂದರೆ ಆ ಜಾಗಕ್ಕೆ 100 ಸಸಿಗಳನ್ನ ನೆಡಬೇಕು ಅನ್ನೋ ರೂಲ್ಸ್ ಇದೆಯಂತೆ. ಇದೆಲ್ಲ ಬ್ಲ್ಯಾಕ್ ಫಾರೆಸ್ಟ್ ಅಂದರೆ ಸೂರ್ಯನ ಬಿಸಿಲು ಭೂಮಿಗೆ ತಾಕಲ್ಲ, ಅಂದರೆ ಅಷ್ಟು ಕತ್ಲೆ ಇರುತ್ತೆ ಮರದ ಮಧ್ಯದಲ್ಲೆಲ್ಲ, ಅದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೆಸರಿದೆ. ಸುಮಾರು 25 ನಿಮಿಷ ನಾವು ಇದೇ ರೀತಿ ಕಾಡಿನ ಮಧ್ಯದಲ್ಲಿ ಪ್ರಯಾಣ ಮಾಡಿದ್ವಿ. ಮಳೆ ವಾತಾವರಣ, ಬಿಸಿಲೇನಿರಲಿಲ್ಲ, ನೋಡಲಿಕ್ಕೆ ಎರಡೂ ಕಡೆನೂ ಹಸಿರಿತ್ತು, ತುಂಬ ಚೆನ್ನಾಗಿತ್ತು ಈ ಪ್ರಯಾಣ. ರೋಡಿನ ಪಕ್ಕನೇ ಕೆಲವು ಪುಟ್ಟ ಮನೆಗಳು, ದೊಡ್ಡ ಮನೆಗಳು ಇದ್ದು, ಜೊತೆಗೆ ಅಲ್ಲಲ್ಲೇ ಹುಲ್ಲುಗಾವಲುಗಳು, ಅದರ ಹಿನ್ನೆಲೆಯಲ್ಲಿ ಕಾಡು. ವಿಂಟರ್ ಟೈಮ್ನಲ್ಲಿ ಈ ಕತ್ತಲೆ ಕಾಡಿನಲ್ಲಿ ಹಿಮಪಾತ ಆಗಿ ಮೇಲೆಲ್ಲ ಅಂದರೆ ಮರಗಳ ಮೇಲೆಲ್ಲ ಐಸ್ ಬಿದ್ದಿರುತ್ತಲ್ಲ, ಅದ್ರ ಕಲ್ಪನೆಯಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ತಯಾರು ಮಾಡಿದರು ಅಂತೇಳಿ ಹೇಳ್ತಾರೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕು ಸಹಿತ ಇಲ್ಲಿ ತುಂಬ ಪ್ರಸಿದ್ಧವಾಗಿದೆ. ನಾನು ಫಸ್ಟ್ ಟೈಮು ಟುಲಿಪ್ ಹೂಗಳನ್ನ ನೋಡ್ತಾ ಇರೋದು. ಇವು ಸೀಸನ್ನಲ್ಲಿ ಬರೋ ಅಂಥ ಹೂಗಳು. ಇಲ್ಲಿ 2 ಕಲರ್ ಇತ್ತಷ್ಟೇ. ಈ ವಿಶೇಷವಾದ ಹೂಗಳು ಫಸ್ಟ್ ಟೈಮ್ ನೋಡ್ತಿರೋದು ನಿಜವಾಗ್ಲೂ ಥ್ರಿಲ್ ಆಗ್ತಾಯಿದೆ. ಇಲ್ಲೇ ಒಂದು ತರಕಾರಿ ಅಂಗಡಿ ಇತ್ತು, ಅಂಗಡಿಯಿಂದ ಹೊರಗಡೆ ಹಾಕಿದ್ರು. ಇಲ್ಲೆಲ್ಲ ನೋಡ್ಕೊತ ಬಂದ್ವಿ. ವಿಶೇಷವಾದ ಹಣ್ಣುಗಳಿತ್ತು, ಇವೆಲ್ಲ ಈಗ ಇಂಡಿಯಾದಲ್ಲೂ ಸಿಗ್ತವೆ. ಈ ಟ್ರಿಪ್ಪಲ್ಲಿ ಸುಮಾರು ಹೊಸ ಥರದ್ದು ಹೂವು ಮತ್ತು ಗಿಡಗಳನ್ನ ನೋಡಿದೆ. ಇಲ್ಲೆಲ್ಲ ಚಳಿಗಾಲ ಮುಗಿದ ಮೇಲೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂವುಗಳೆಲ್ಲ ಬಿಡುತ್ತೆ. ಇವತ್ತು ಊಟ ಮಾಡಿದ ರೆಸ್ಟೋರೆಂಟಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಜೊತೆಗೆ ಇಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಕೊಟ್ಟರು. ಆದರೆ ಇದನ್ನು ಕಟ್ ಮಾಡಿದ್ರಿಂದ ಬ್ಲ್ಯಾಕ್ ಫಾರೆಸ್ಟ್ ಕೇಕಿನ ಸೌಂದರ್ಯ ಇಲ್ಲಿ ನೋಡಲಿಕ್ಕಾಗಲಿಲ್ಲ. ಬ್ಲ್ಯಾಕ್ ಅಂದರೆ ಕಪ್ಪು, ಕತ್ತಲು, ಅದಕ್ಕೋಸ್ಕರ ಇದರಲ್ಲಿ ಕೋಕೋನ ಜಾಸ್ತಿ ಉಪಯೋಗಿಸಿರ್ತಾರೆ. ಈ ಬ್ಲ್ಯಾಕ್ ಫಾರೆಸ್ಟ್ ಏರಿಯಾದಲ್ಲಿ ಚೆರ್ರಿನ ಜಾಸ್ತಿ ಬೆಳೆಯೋದ್ರಿಂದ ಈ ಕೇಕ್ ಮೇಲೆ ಚೆರ್ರಿ ಹಾಕಿರ್ತಾರೆ. ಈ ಸುತ್ತ ಕೋಕೋ ಚಿಪ್ಸ್ ಹಾಕಿರ್ತಾರಲ್ಲ, ಅದು ಮರದ ಸ್ಕಿನ್ನು ಅಂದರೆ ತೊಗಟೆನ ಪ್ರತಿನಿಧಿಸೋಕ್ಕಾಗಿ ಆ ಚಿಪ್ಸ್ ಹಾಕಿರ್ತಾರೆ. ವಿಂಟರ್ನಲ್ಲಿ ಐಸ್ ಬೀಳುತ್ತಲ್ಲ, ಅದಕ್ಕೋಸ್ಕರ ಇದ್ರ ಮೇಲೆ ವಿಪ್ ಕ್ರೀಮ್ ಹಾಕಿರ್ತಾರೆ. ಒಟ್ಟಿನಲ್ಲಿ ಈ ಕೇಕು ಈ ಏರಿಯಾನ ಪ್ರತಿನಿಧಿಸುತ್ತೆ. ಈಗಂತೂ ಎಲ್ಲ ಕಡೆನೂ ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಸಿಕ್ಕುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಸರಿ, ಊಟ ಮುಗಿದ್ಮೇಲೆ ಊರು ಸುತ್ತಕ್ಕೆ ಅಂತ ಹೊರಟ್ವಿ. ಇಲ್ಲಿ ಸುಮಾರು ನಮಗೆ 2 ರಿಂದ 2.5 ಗಂಟೆ ಟೈಮ್ ಇತ್ತು. ಇಲ್ಲಿ ಪಕ್ಕದಲ್ಲೇ ಒಂದು ಲೇಕ್ ಇದೆ, ಅದನ್ನು ನೋಡಿಕೊಂಡು ಶಾಪಿಂಗ್ ಏನಾದರೂ ಬೇಕು ಅಂದರೆ ಮಾಡ್ಕೊಂಡು ಇಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ. ರೋಡ್ ಸೈಡ್ನಲ್ಲೆಲ್ಲ ಅಂಗಡಿಗಳು. ಇಲ್ಲೇನು ಅಂದರೆ 5 ಗಂಟೆಗೆಲ್ಲ ಎಲ್ಲ ಅಂಗಡಿಗಳನ್ನೂ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಇರೋ ಟೈಮ್ನಲ್ಲಿ ಏನು ಬೇಕಾದರೂ ಶಾಪಿಂಗ್ ಮಾಡ್ಬೋದು. ನಾವೀಗ ಹೋಗ್ತಾ ಇರೋದು ಕೂಕು ಗಡಿಯಾರದ ಶಾಪಿಗೆ. ಈ ಗಡಿಯಾರಗಳು ಮರದಿಂದ ಮಾಡಿರೋ ಹ್ಯಾಂಡ್ಮೇಡ್ ಗಡಿಯಾರಗಳು. ಇವನ್ನ ಕೋಗಿಲೆ ಗಡಿಯಾರಗಳು ಅಂತಲೂ ಕರೀತಾರೆ. ಇದರಲ್ಲಿ ಗಂಟೆಗೊಂದು ಸಾರಿ ಒಂದು ಕೋಗಿಲೆ ಆಚೆ ಬಂದು, ಅಂದರೆ ಅಲ್ಲೊಂದು ಸಣ್ಣ ಗೂಡು ಥರ ಇರುತ್ತೆ, ಅಲ್ಲಿಂದ ಆಚೆ ಬಂದು ಕೂಕು ಅಂತ ಹೇಳಿ ಶಬ್ದ ಮಾಡೋಗುತ್ತೆ. ಕೆಲವು ಗಡಿಯಾರಗಳಲ್ಲಿ ಕೋಗಿಲೆ ಬದಲು ಸ್ವಿಸ್ ಜನಪದ ಸಂಗೀತಗಳನ್ನ ಅಳವಡಿಸಿರ್ತಾರೆ. ಈ ಗಡಿಯಾರಗಳಲ್ಲಿ ಚೈನು ಪ್ರಮುಖ ಪಾತ್ರ ವಹಿಸುತ್ತೆ. ವಾರಕ್ಕೊಂದ್ಸರಿ ಅಥವಾ
ಕೆಲವು ಗಡಿಯಾರಗಳಲ್ಲಿ ದಿನಕ್ಕೊಂದು ಸಾರಿ ಆ ಚೈನನ್ನು ಸೆಟ್ ಮಾಡಬೇಕಾಗತ್ತೆ. ಇಲ್ಲಿಂದ ನಾವು ಪಕ್ಕದಲ್ಲೇ ಇರೋ ಲೇಕ್ ಹತ್ರ ಹೊರಟ್ವಿ. ತುಂಬ ಪ್ರಶಾಂತವಾದಂಥ ಊರು ಇದು. ಸ್ವಲ್ಪನೂ ಗಲಾಟೆ ಇಲ್ಲ, ವೆಹಿಕಲ್ ಸೌಂಡ್ ಇಲ್ಲ. ಇವತ್ತು ತುಂಬ ಜನನೂ ಇಲ್ಲಿರಲಿಲ್ಲ. ಊರಿನ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಒಂದು ಲೇಕ್ ಇದೆ, ಅಲ್ಲಿಗೆ ಹೋದ್ವಿ. ಪ್ರಶಾಂತವಾಗಿತ್ತು. ಸುಮಾರು ಒಂದು ಅರ್ಧ ಗಂಟೆ ಇಲ್ಲಿ ಕೂತ್ಕೊಂಡು ಒಂದು ಗಲಾಟೆ ಗದ್ದಲ ಇಲ್ದಲೇ ಧ್ಯಾನ ಮಾಡೋ ಸ್ಥಿತಿನಲ್ಲಿ ಸುಮ್ಮನೆ ಕೂತ್ಕೊಂಡು ಇದು ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತಾ ಬಂದ್ವಿ. ಸುಮಾರು ಜನ ಇಲ್ಲಿ ನಾಯಿ ಮರಿಗಳನ್ನ ಕರ್ಕೊಂಡು ಬಂದು ವಾಕ್ ಮಾಡ್ತಾಯಿದ್ರು. ಕೆಲವರೆಲ್ಲ ಅವ್ರಿಗೆ ಬೇಕಾದ ಪಾನೀಯಗಳನ್ನ ತಗೊಂಬಂದು ಕುಡಿತಾಯಿದ್ರು. ಇಲ್ಲೆಲ್ಲ ಅವ್ರವ್ರ ಪಾಡಿಗೆ ಅವ್ರವರು ಜೀವನ ಮಾಡ್ತಾಯಿದ್ದಾರೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇಲ್ಲಿ ನಮ್ಮ ಗ್ರೂಪಿನ ಕೆಲವು ಮಹಿಳೆಯರು ರೀಲ್ಸ್ ಮಾಡ್ತಾಯಿದ್ರು. ಅದನ್ನು ನೋಡಿದ ಇರಾನಿನ ತಾಯಿ ಮಗಳು ಬಂದು ನಮ್ಮ ಜೊತೆ ನಿಂತ್ಕೊಂಡು ಅವರು ಡ್ಯಾನ್ಸ್ ಮಾಡಿ ಫೋಟೋ ತೆಗೆಸ್ಕೊಂಡು ಹೋದರು. ಈ ಪ್ರಯಾಣದಲ್ಲಿ ಹೊಲಗಳಲ್ಲಿ ಹಳದಿ ಹೂವಿನ ಗಿಡಗಳನ್ನ ನೋಡಿದೆ. ನಮ್ಮ ಸಾಸಿವೆ ಗಿಡದ ಥರನೇ ಕಾಣಿಸ್ತಿತ್ತು, ಆದರೆ ಇದು ಸಾಸಿವೆ ಜಾತಿಗೆ ಸೇರಿದ ಗಿಡನೇ. ಇದರಲ್ಲೂ ಸಾಸಿವೆ ಕಾಳು ಥರನೇ ಕಾಳಿರುತ್ತೆ, ಚೆನ್ನಾಗಿ ಎಣ್ಣೆನೂ ಬರುತ್ತೆ, ಕೊಬ್ಬಿನಂಶ ಕಡಿಮೆ. ಇದ್ರ ಹೆಸರು ರ್ಯಾಪ್ ಸೀಡ್ಸ್ ಅಂತ. ಸುಮಾರು ಕಡೆ ಈ ಹೊಲಗಳನ್ನ ನೋಡಿದೆ. ಹಸಿರು ಮಧ್ಯೆ ಹಳದಿ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಇಲ್ಲೇನಾಗ್ತಿತ್ತು, ಬಸ್ಸು ನಾವೇನಾದರೂ ನೋಡೋ ಅಂಥ ಜಾಗ ಇದ್ದಾಗ ತುಂಬ ಸ್ಲೋಗೆ ಮೂವ್ ಆಗ್ತಾಯಿತ್ತು. ಅದನ್ನು ನಾವು ಬಸ್ನಲ್ಲೇ ಕೂತ್ಕೊಂಡು ನಿಧಾನವಾಗಿ ಎಲ್ಲ ನೋಡಲಿ ಅಂತ ಹೇಳಿ. ಈಗ ನಾವು ಎಂಟ್ರ್ ಆಗ್ತಿರೋದು ರೈನ್ ಫಾಲ್ಸ್ನ ನೋಡಲಿಕ್ಕೆ. ಇದೊಂದು ಪ್ರಖ್ಯಾತಿ ಪಡೆದಂತಹ ವಾಟರ್ ಫಾಲ್ಸು. ಇದಿರೋದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. Okay, now after this building on the left. Flooring, be little slow. Flooring slow. On the left, now. On the left. On. ಇಲ್ಲಿ ಕಾಣಿಸ್ತಿರೋದು ರೈನ್ ನದಿಯಿಂದ ಬೀಳ್ತಾ ಇರೋ ನೀರು. ಇದು ತುಂಬ ಎತ್ತರ ಇಲ್ಲ. ಕೆಲವ್ರಿಗೆಲ್ಲ ಇದು ನೋಡಿದ ತಕ್ಷಣ ಇದು ವಾಟರ್ ಫಾಲ್ಸಾ ಅನ್ನೋವಷ್ಟು ನಿರಾಸೆ ಆಯಿತು. ಆದರೆ ಇಲ್ಲಿ ಈ ಮಳೆಗಾಲದಲ್ಲಿ ಇದು ತುಂಬ ಬೋರ್ಗರಿತ ಹರಿತಿರುತ್ತೆ. ತುಂಬ ಭಯಾನಕವಾಗಿರುತ್ತೆ ಈ ವಾಟರ್ ಫಾಲ್ಸ್ ಅವಾಗ ನೋಡಲಿಕ್ಕೆ. ನಾವೀಗ ವಾಟರ್ ಫಾಲ್ನ ಎದುರುಗಡೆಯಿಂದ ನೋಡ್ತಾ ಇದ್ದೀವಿ. ವಾಟರ್ ಫಾಲ್ ಪಕ್ಕನೇ ಒಂದು ಪುರಾತನವಾದ ಬಿಲ್ಡಿಂಗ್ ಇದೆ. ಅಲ್ಲಿಂದ ಕೆಳಗಿಳಿದು ವಾಟರ್ ಫಾಲ್ ಪಕ್ಕ ನಿಂತ್ಕೊಂಡು ನೋಡಲಿಕ್ಕೆ ವ್ಯವಸ್ಥೆ ಇದೆ. ಸ್ಟಾರ್ಟಿಂಗ್ ಇದು ಏನು ಅಂತ ಅರ್ಥ ಆಗಲಿಲ್ಲ. ಸ್ವಲ್ಪ ಗಮನಿಸಿ ನೋಡಿದಾಗ ಕೊಂಬೆಲ್ಲ ಸುತ್ತಕೊಂಡಿರೋ ಜಿಂಕೆ ಅಂತ ಅನ್ನಿಸ್ತು. ಪೆಬಲ್ಸ್ ಹಾಕಿ, ಅಂದರೆ ನದಿನಲ್ಲಿ ಸಿಕ್ಕುತ್ತಲ್ಲ ನುಣ್ಣಗಿರೋ ಕಲ್ಲುಗಳು, ಅದರಲ್ಲಿ ಈ ಡಿಸೈನ್ ಮಾಡಿದ್ದಾರೆ ಫ್ಲೋರಿಂಗಿಗೆ. ಇಲ್ಲಿ ವಾಟರ್ ಫಾಲ್ಸ್ ಪಕ್ಕನೇ ಒಂದು ಹೋಟೆಲ್ ಇದೆ. ಅದ್ರ ಮುಂಭಾಗದಲ್ಲಿ ಈ ಕಲಾಕೃತಿನ ನೋಡಿದ್ವಿ. ಈ ರೆಸ್ಟೋರೆಂಟಲ್ಲಿ ಒಂದು ಲ್ಯಾಂಪ್ ಇಟ್ಟಿದ್ರು. ನನಗೆ ಇದು ಮರದಲ್ಲಿ ಮಾಡಿರೋದು, ಅದು ಮರ ಹೇಗಿದೆಯೋ ಅದೇ ರೀತಿ ಉಪಯೋಗಿಸ್ಕೊಂಡು ಲ್ಯಾಂಪ್ ಮಾಡಿದ್ದಾರೆ. ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದೆ. ನದಿ ತುಂಬ ಸ್ವಚ್ಛವಾಗಿತ್ತು. ಎಷ್ಟು ಸ್ವಚ್ಛವಾಗಿತ್ತು ಅಂದರೆ ತಳದಲ್ಲಿರೋ ಹುಲ್ಲು, ಮೀನುಗಳು ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದು.
ನಾವಿಲ್ಲಿಂದ ಝೂರಿಚ್ ಕಡೆ ಹೊರಟ್ವಿ. ಇಲ್ಲೆಲ್ಲ ಹೋಟೆಲ್ಗಳು ಬೇಗ ಕ್ಲೋಸ್ ಆಗೋದ್ರಿಂದ ನಾವೀಗ ಸೀದಾ ರೂಮಿಗೆ ಹೋಗ್ತಿದ್ವಿ. ಅಲ್ಲಿಗೆ ಪಾರ್ಸೆಲ್ ಊಟ ಬರುತ್ತೆ. ಹೆಚ್ಚು ಕಡಿಮೆ ಬ್ಲ್ಯಾಕ್ ಫಾರೆಸ್ಟ್ ಬಿಟ್ಟ ಮೇಲಿಂದ ಸ್ವಿಟ್ಜರ್ಲ್ಯಾಂಡ್ ತಲುಪೋ ತನಕ ಪ್ರಕೃತಿ ಒಂದೇ ಥರ ಅನ್ನಿಸ್ತಿತ್ತು. ಗುಡ್ಡಗಳು, ಹುಲ್ಗಾವಲುಗಳು ಎಲ್ಲ ಜಾಸ್ತಿ ಇತ್ತು. ಇಲ್ಲಿ ಕಸಿನೋಗಳು ಜಾಸ್ತಿ ಇದೆ. ನಮ್ಮ ರೂಮ್ ಪಕ್ಕನೇ ಒಂದು ಕಸಿನೋ ಇತ್ತು. ಅಲ್ಲಿಗೆ ಭೇಟಿ ಕೊಡೋರು ಹೋಗ್ಬೋದು ಅಂತ ಹೇಳ್ತಾಯಿದ್ರು. ಸುಮಾರು ಜನ ಹೋಗಿ ಬಂದಿದ್ದಾರೆ. ನಾವು ಇದು ಜರ್ಮನಿಯಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಬಂದಂಥ ದಾರಿನಲ್ಲಿ ನನಗಾದ ಅನುಭವ ಮತ್ತು ನಾವು ನೋಡಿದ ಜಾಗಗಳನ್ನ ಈ ವಿಡಿಯೋದಲ್ಲಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಮೊದಲನೇ ದಿನದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾವು ಉಳ್ಕೊಂಡಿದ್ದ ರೂಮು ಮತ್ತು ರೂಮಿನ ಕಿಟಕಿ ತೆಗೆದ್ರೆ ಈ ಥರ ವಾತಾವರಣ ಇತ್ತು.